ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಪೊದ್ದಿ ಜೋರ ಪೂಜೆ ಮಾಡ್ತಾವಳೆ. ಓ ಮುಗಿತೇನೆ ನಿನ್ ಪೂಜೆ ಎಲ್ಲಾನುವೆ. ಪೂಜೆ ಎಲ್ಲ ಆಗ್ಲೇನೇ ಆಯ್ತು. ದೇವಸ್ಥಾನಕ್ಕೆ ಹೋಗಿದ್ದೆ, ಇನ್ನೂ ಮಂಗಳಾರತಿ ಆಗಿಲ್ಲ. ಅದಕ್ಕೇನೆ ನೀ ಬೋರನಿ ಆಮೇಕಿಂದ ಅಂತ ಕೇಳ್ಬಿಟ್ಟು ಬಂದೆ. ಇವತ್ತೇನು ಫುಲ್ ಉಪವಾಸನೇ ನಿಂದು? ಊನೆ ಹಂಗ ಅನ್ಕೊಂಡಿದೀನಿ ಫುಲ್ ಉಪವಾಸನೆ ಮಾಡನಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ನನ್ ಕೈಲಿ ಇರಕ್ಕಾಗಲ್ಲ ಕಣವ, ಸುಮ್ಕೇನೆ ನೀ ಏನಾರ ಉಸಿ ತಿಂದ್ರೆ ನೀ ನಂಗೆ ಸಮಾಧಾನ ಆಗೋದು, ಹಂಗೇನೆ ಇರಕ್ ಆಗಕ್ಕಿಲ್ಲ ಅಂತ ಹೇಳಿದ್ಲು. ಅದಕ್ಕೇನೆ ನೀ ಸರಿ ಆಯ್ತು ಬಿಡತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೊಂಚೂರು ಸಿಹಿ ಅವಲಕ್ಕಿನೂ ಖಾರ ಅವಲಕ್ಕಿ ಎರಡನ್ನೂ ಮಾಡ್ಬಿಟ್ಟು ಮಡಗಿವ್ನಿ. ಸಿಹಿ ಅವಲಕ್ಕಿ ಎಲ್ಲ ತಿನ್ಬೋದು ಅಂತ ಹೇಳ್ತಾರೆ, ಅದೇನು ಕಥೆಯೋ ಗೊತ್ತಿಲ್ಲ ನನ್ಗಂತೂನುವೆ. ಮತ್ತೆ ನೀನು ಉಪವಾಸ ಮಾಡ್ತಾ ಇದೀಯ ಏನು? ಓ ನಾನಂತೂ ಫುಲ್ ಉಪವಾಸನೆ ನಮ್ಮ ಬೆಳಗ್ಗೆಯಿಂದ 1 ಕಿತ 2 ಕಿತ ಕಾಫಿ ಕುಡ್ದಿದ್ದೆ ಅಷ್ಟೇ. ನಾನಂತೂ ಉಪವಾಸನೆ ಇವನಿ. ಬಾಳೆಹಣ್ಣು 2 ತಿಂದಿದ್ದೆ ಬಿಟ್ರೆ ಇನ್ನೇನು ತಿನ್ನಕ್ಕೋಗಿಲ್ಲ, ಏನೂ ಇಲ್ಲ. ನನ್ನ ಗಂಡ ನಾನು ಪೂರ ಉಪವಾಸ ಇರ್ತೀನಿ, ತಿಂಡಿ ಗಿಂಡಿ ಏನು ಮಾಡಬೇಡ ಬಿಡು ಅಂತ ಹೇಳ್ದ. ಅದಕ್ಕೆ ಸುಮ್ಕಾದೆ. ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೇನಿಯ ಜಯಕರ್ ಮಂತಕ್ಕೆ ಸರಜಿ ಮಂತಕ್ಕೆ ಹೋಗ್ಬಿಟ್ಟು ಬರಂತ. ಇನ್ನೇನು ಕೆಲಸ ಮುಗಿತಲ್ಲ ನಿಂದೂನುವೆ. ಆ ಬುದ್ಧಿನ ಸುಮ್ಮನೆ ತಿರ್ಗದ ಯಾಕೆ? ನನ್ನ ಗಂಡ ನೋಡಿದ್ರೆ ಮಾಕೋಗಿತಾನೆ. ಏ ಬಾಪದಿ ಏನಾಗಕ್ಕಿಲ್ಲ, ಅವರು ಏನ್ ಮಾಡ್ತಿದ್ರು ನೋಡ್ಕೊಂಬಿಟ್ಟು ಒಂದು ಹೆಜ್ಜೆ ಬರನಿ. ಸರಿ ದೇವ್ರ ಮುಂದೆ ಇದನ್ನ ಮಾಡೋಗ್ಬಿಟ್ಟು ಬರ್ತೀನಿ ರೀ. ಬರ್ರಿ ನೀವು ಒಂದ್ ಕಿತ ರಸಾಯನ ಎಲ್ಲಾನು ತಿನ್ಕೊಂಡು ಹೋಗಿರೋಂತ ಬಾಳೆಹಣ್ಣು ಎಲ್ಲಾನು ಬನ್ನಿ ಬನ್ನಿ. ನಾನು ಹಿಂಗೆ ಹೇಳಿದ್ದು ಇವತ್ತು ಪೂರ ಉಪವಾಸ ಇರಬೇಕು ಶಿವರಾತ್ರಿ ಹಬ್ಬದ ದಿನ ಅಂತ ನಾನು ಹಿಂಗೆ ಹೇಳಿಲ್ವೇನೆ. ಇದೇನಿದು ಇಷ್ಟೊಂದು ಕಡಲೆ ಹಿಟ್ಟಿನ ರಸಾಯನ ಬಾಳೆಹಣ್ಣಿನ ರಸಾಯನ ಎಲ್ಲ ಮಾಡ್ಬಿಟ್ಟು ಹಿಂಗೆ ಮಾಡಿಕೊಂಡಿದ್ಯಲ್ಲ, ಆಗಲೇ ಇದು 4ನೇ ಕಿತ್ತ ತಿಂತಾ ಇದೆಯಾ? ಉಪವಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಿನ ತಿಂತೀಯಲ್ಲ, ಅದಕ್ಕಿಂತ ಶಾನೆ ತಿಂತಾ ಇದೆಯಲ್ವೇನ್ಲೆ ನೀನು? ರೀ ಊಟ ತಿನ್ಬಾರ್ದು. ಈ ರಸಾಯನ ಬಾಳೆಹಣ್ಣು ಎಲ್ಲ ತಿಂದ್ರೆ ಏನಾಯ್ತದೆ? ಏನು ಆಗಕ್ಕಿಲ್ಲ. ರಸಾಯನ ಎಲ್ಲ ಬಾಳೆಹಣ್ಣು ತಿನ್ಕೊಂಡ್ರೆ ನಾನಂತೂ ಹೊಟ್ಟೆ ತುಂಬಾ ತಿನ್ಕತೀನಪ್ಪ. ನೀವು ನೋಡಿ ಒಳ್ಳೆ ಸಂದಕ್ಕೆ ಹೇಳ್ತೀರಾ. ಏನಾಯ್ತು ತಿನ್ನಕ್ಕೆ? ಬನ್ನಿ ಕುಂತ್ಕೊಳ್ಳಿ ತಿನ್ನಿವ್ರಂತೆ. ನಿನ್ ತರ ಉಪವಾಸ ದಿನ ಪೂರ್ತಿ ಮಾಡ್ತೀನಿ ನಾನು, ವಾರ ಮಾಡ್ತೀನಿ. ದಿನ ತಿನ್ನಕ್ಕಿನ್ನ 1 kg ಶಾನೆನೆ ತಿಂದ್ಬಿಟ್ಟು ಉಪವಾಸ ಮಾಡ್ತಾರಂತ ಉಪವಾಸ. ಆ ದೇವ್ರು ನೀನ್ ನೋಡ್ಬಿಟ್ಟು ಆಶ್ಚರ್ಯ ಪಡ್ಬೇಕು. ಇದೇನ್ಲ ಇದು ಸರೋಜಿ ಹಿಂಗೆ ತಿಂತಾವಳಲ್ಲ ಉಪವಾಸ ಅನ್ಕೊಂಡು ಅಂತ ಹೇಳ್ಬಿಟ್ಟು ಮೊದ್ಲು ಅದನ್ನೆಲ್ಲ ಮಾಡೋಗ್ಬಿಟ್ಟು ಎತ್ತಿಕ್ಕಿ ಹೋಗು. ಏನಾರ ದೇವಸ್ಥಾನದಾಗ ಮಂಗಳಾರತಿ ಆಯ್ತೈತೇನೋ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟನ ಬಾ ಹೋಗಿ ಸರ್ನ. ಆಯ್ತು ಹೇಳಿ ಹೋಯ್ತೀನಿ. ಅದ್ರಾಗ ಏನಂತೆ, ಹೋಗ್ಬಿಟ್ಟು ನಮಸ್ಕಾರ ಹಾಕಬಿಟ್ಟು ಬರ್ತೀನಿ. ಫಸ್ಟು ಹೊಟ್ಟಿಸ್ತೈತೆ ಇರಿ, ಇದೊಂಚೂರು ತಿಂದ್ಬಿಟ್ಟು ಹಂಗೇನಿಯ ಹೋಯ್ತೀನಿ. ಅಬ್ಬಬ್ಬಬ್ಬ ಅದೇನಂತ ಎಂಡ್ರೋ ಏನು ಕಥೆಯೋ. ಏನು ತಿಳಿಯಕ್ಕಿಲ್ಲ ಏನಿಲ್ಲ. ತಿನ್ ಕುಂತ್ಕೊಂತಾಳೆ ಉಪವಾಸ ಅನ್ಕೊಂಡು. ರಾತ್ರಿ ಜಾಗರಣೆ ಮಾಡಬೇಕು, ದೇವಸ್ಥಾನದಾಗ ಭಜನೆ ಮಾಡಿಕೊಂಡವ್ರೆ. ಸರಿನೇ, ನಾನು ಹೋಯ್ತೀನಿ. ರಾತ್ರಿ ಬರಕ್ಕಿಲ್ಲ. ನೀನು ಎದ್ದಿರಂಗಿದ್ರೆ ಎದ್ದಿರು. ರಾತ್ರಿ ಇವತ್ತು ಶಿವರಾತ್ರಿ ಅಲ್ವಾ, ಜಾಗರಣೆ ಮಾಡ್ಬೇಕಲ್ವಾ, ಎದ್ದಿರು. ಸರಿನೇ? ಆಯ್ತು ರೀ. ಅಬ್ಬಬ್ಬ ರಸಾಯನ ಅಂತನೂ ಬೆಲ್ಲ ಹಾಕಿರೋದಕ್ಕೂ ಅದಕ್ಕೂ ಬಾಯಾಗ ಹಂಗೆ ನೀರು ಬರ್ತದೆ. ಅದಕ್ಕೆ 4 ಕಿತ ತಿಂದಿದ್ದು, ಇನ್ನೂ ಬೇಜಾನಾಯ್ತು. ಸಂಜೆ ಗಂಟೆ ಎಲ್ಲನೂ ಆರಾಮಾಗಿ ತಿನ್ಕೋಬೋದು, ಏನು ತೊಂದರೆ ಇಲ್ಲ. ರಾತ್ರಿಗೆ ಭಜನಿಗೆ ಹೋಗೋದಾ ಇಲ್ಲ ಅಂತ ಹೇಳಿದ್ರೆ ರಾತ್ರಿಲ್ಲ ಎದ್ದಿರ್ಬೇಕಲ್ವಾ? ಪಿಕ್ಚರ್ ನೋಡ್ಕೊಂಡು ಎದ್ದಿದ್ರೆ ನಾಗಕ್ಕಿಲ್ವಾ? ಇದೇನ್ಲ ಈ ಸರಜಿ ಅಂಗಡಿ ನೀಯ ಮಾಡೋಗ್ಬಿಟ್ಟಿದ್ಯಲ್ಲನೇ. ಹೋಪದ್ದೆ ಜಮ ಬರ್ರಿ ಕುಂತ್ಕೊ ಬರ್ರಿ. ನೀವೇನೋ ಉಪವಾಸ ಮಾಡ್ತಾ ಇರಲ್ಲ, ನಾನಂತ ಇವತ್ತು ಫುಲ್ಲು ಉಪವಾಸ ಮಾಡ್ತಾ ಇರಲ್ಲ. ಅದಕ್ಕೆ ಎಲ್ಲನೂ ಇಲ್ಲೇ ಮಾಡಗ್ಬಿಟ್ಟಿದ್ದೀನಿ. ಹೊಟ್ಟೆಸ್ದಾಗೆಲ್ಲ ಒಂದೊಂದು ಎತ್ಕೊಂಡು ತಿನ್ನನಿ ಅಂತ ಹೇಳ್ಬಿಟ್ಟು ಈಗ ರಸಾಯನ ಹಂಗೇನಿಯ ಬಾಳೆಹಣ್ಣಿನ ರಸಾಯನ ಅವಲಕ್ಕಿದ್ದು ಎಲ್ಲನೂ ಮಾಡ್ಬಿಟ್ಟು ಮಡಗಿವ್ನಿ. ಕುತ್ಕ. ಅಯ್ಯೋ ನಿನ್ನ ಮನೆ ಕಾಯುವಾಗ ಹೋಗ. ಅಲ್ಲ ಕಣ್ಲೆ, ಉಪವಾಸ ಅಂತ ಹೇಳಿದ್ರಿ ಹಂಗಿರ್ಬೇಕು. ನಾನಂತೇಳು ಉಪವಾಸ ಇವನಲ್ಲ. ನೀನು ಇದೇನಿದ್ದು 4 ಚಿಪ್ ಬಾಳೆಹಣ್ಣು ಮಡಿಕೊಂಡು ಇಷ್ಟೊಂದೆಲ್ಲನೂ ರಸಾಯನ ಮಾಡ್ಕೊಂಡು ತಿನ್ಕೊಂಡು ಬೆಳಗ್ಗೆಯಿಂದ ಇದನ್ನೇ ತಿನ್ಕೊಂಡಿದ್ರೆ ಹಂಗೆ ಹೇಳು? ಇಲ್ಲಪ್ಪ, ಬೆಳಗ್ಗೆಯಿಂದ ಅದೇ ತಿನ್ನಕ್ಕಿಲ್ಲ. ರಾತ್ರಿಗೆ ಒಂಚೂರು ಹೆಸರು ಬೇಳೆ ಮಾಡ್ಕತೀನಿ. ಲೇ ಬಾಳೆಹಣ್ಣು ತಿನ್ನು ಪರವಾಗಿಲ್ಲ. ಅದು ಬಿಟ್ಬಿಟ್ಟು ಇವೆಲ್ಲ ರಸಾಯನ ಅವಲಕ್ಕಿ ಪವಲಕ್ಕಿ ಅಂತ ಮಾಡ್ಕೊಂತಿದ್ರೆ ಎಂತ ಉಪವಾಸ ಆಯ್ತದೆ? ಮನ್ಗೂ ಒಬ್ಬರನ್ನ ಉಪವಾಸ ಇರ್ಬೇಕು ತಾನೆ. ನೀನು ಮನೆಗೆ ಒಬ್ಳು ಉಪವಾಸ ಇರೋದು ಬಿಟ್ಬಿಟ್ಟು ಇದೇನಿಲ್ಲ ಇದು ಜೊಯ್ಯಕ್ಕ ಹಂಗೇನೇನಿಯ ಪಾರಕ್ಕ ಎಲ್ರೂ ಉಪವಾಸನೇನಿಯ ಅವ್ರೆ. ನಾನು ಅಷ್ಟನಮ್ಮ, ನಾನು ಜಯಮ್ಮನೂ ಉಪವಾಸನೇನಿಯ ಇದ್ದೀವಿ. ನೀನೇ ನೋಡಿ ಹಿಂಗೆ ತಿನ್ಕೊಂಡು ಕುಂತಿರೋದು ಅಂದ್ರೆ. ಪೊದ್ದಿ ನಂದು ಉಪವಾಸನೇನಿಯ. ರಸಾಯನ ನೋಡ್ತಾ ಇದ್ರೆ ಬಾಯಿಗೆಲ್ಲ ನೀರು ಬರ್ತೈತೆ. ರಸಾಯನ ತಿಂದರೆ ಏನಾಗಲ್ವಾ? ಉಪವಾಸ ಇದ್ದಂಗೆನಾ?
ನಮ್ಮ ಕಡೆ ಹಿಂಗೇನಿಯ ಏನು ಗೊತ್ತಾ, ಅನ್ನ ಸರ್ವೇನು ತಿನ್ನಕ್ಕಿಲ್ಲ. ಆದರೆ ಹೆಸರು ಬೇಳೆ, ರಸಾಯನ, ಬಾಳೆಹಣ್ಣು, ತೊಮಟ ಎಲ್ಲನೂ ತಿನ್ನದೇನಿಯ. ತೊಮಟಕ್ಕೆಲ್ಲ ಪಾಕ ಕಾಯಿಸ್ತಾ ಇದ್ದೀನ. ತೊಮಟ ಒಂದು ಮಾಡ್ಬಿಡ್ತೀನ. ತೊಮಟ ಮಾಡ್ಬಿಟ್ಟು ಹಂಗೇನಿಯ ಇನ್ನು ಹೆಸರು ಬೇಳೆ ಒಂಚೂರು ಮಾಡ್ಬಿಡ್ತೀನಿ. ರಾತ್ರಿ ಕದೆ ಆಯ್ತದೆ. ಲೇ ಸರಜಿ, ಇದನ್ನು ತಿಂದ್ರೂ ಉಪವಾಸ ಇದ್ದಂಗೆನಿಯ ಮತ್ತೆ ಲೆಕ್ಕ. ಹೂ ಕಣ್ಲೆ, ಬಾ ತಿನ್ ಬಾ, ಏನಾಯ್ತದೆ ಹಾಕೊಂಬಿಟ್ಟು ಬರ್ತೀನಿ, ಬಾ ತಿನ್ ಬಾ. ಪದ್ದಿ ಹೆಂಗಿದ್ರು ಉಪವಾಸ ನಿನಿಯ. ಇದನ್ನು ತಿಂದ್ರೂ ಉಪವಾಸ ನಿನಿಯ ತಾನೇ. ಲೇ ಪದ್ದಿ, ಬಾರ್ಲೆ ಒಂದೊಂದು ಚೂರು ತಿನ್ನನಿ. ನಂಗೆ ಗೊತ್ತಿಲ್ಲ ಜಯಮ್ಮ, ನೀನು ಬಾಯಾಗ ಹಂಗೆ ಸುಮ್ಕೆ ಬಿಡಕ್ಕಿಲ್ಲ, ನೀರು ಊರ್ತದೆ ಅಂತ ಹೇಳ್ಬಿಟ್ಟು ನೀನು ತಿನ್ನು. ನಾನು ಸಂಜೆ ವಿಭೂತಿ ಕುಸ್ಕೊಳ್ಳೋ ಗಂಟನೂ ಏನು ತಿನ್ನಕ್ಕಿಲ್ಲ. ಸಂಜೆ ಬಂದ್ಬಿಟ್ಟು ವಿಭೂತಿ ಇಕ್ತಾರಲ್ಲ, ಆಮೇಕಿಂದ ರಸಾಯನ ಎಲ್ಲ ತಿನ್ಕೋತೀನಿ. ನಾನಂತೂ ಹಂಗೆಲ್ಲ ತಿನ್ನಕ್ಕಿಲ್ಲ ಕಣವ. ಅಲ್ಲ, ಹಿಂಗೆ ತಿಂದ್ರೂ ಉಪವಾಸ ಅಂತ ನನಗೂ ಗೊತ್ತಿರಲಿಲ್ಲ. ನನ್ನ ಗಂಡ ಇವತ್ತು ಮನೆಯಾಗೆ ಒಲೆನೇ ಉರಿಸ್ಬಾರ್ದು ಅಂತ ಹೇಳ್ಬಿಟ್ಟವನಿ. ಅದಕ್ಕೆ ನಾನು ಒಲೆನೇ ಉರಿಸ್ಲಿಲ್ಲ. ಉಪವಾಸ ವರ್ಷಕ್ಕೊಂದಿನ ಇರು, ಏನೂ ಆಗಕ್ಕಿಲ್ಲ, ಒಲೆ ಉರಿಸ್ಬೇಡ ಅಂತ ಹೇಳಿದಕ್ಕೆ ನಾನೇ ನಾವು ಅಡುಗೆ ಮನೆ ಕಡೆಗೆ ಹೋಗಲಿಲ್ಲ. ದೇವಸ್ಥಾನಕ್ಕೆ ಹೋದೆ. ಮಹಾಮಂಗಳಾರತಿ ಇನ್ನೂ ಆಯ್ತಾ ಇರಲಿಲ್ಲ, ಅದಕ್ಕೆ ಬಂದೆ. ನಿಮ್ಮ ಮನೆಗೆ ಇದನ್ನು ತಿಂದ ಮೇಲೆ ಇನ್ನೇನು ತಿಂದ್ರೆ ಕೇಳು, ಆರಾಮಾಗಿ ಇದನ್ನೇ ತಿನ್ಕೋತೀನಿ. ನನಗೊಂದು 2 ಬಾಳೆಹಣ್ಣು ಕೊಡೆ, ಹಂಗೇನೆ ಇನ್ನೊಂದು ರಸಾಯನ ಐತಲ್ಲ ಅದು ಒಂಚೂರು ಕೊಡು, ಹಂಗೆ ಮನೆಗೆ ತಗೊಂಡೋಗ್ಬಿಟ್ಟು ತಿನ್ಕೋತೀನಿ. ಅದ್ರಾಗೇನಂತೆ, ತಗೊಂಡೋಗೆ. ಅಯ್ಯೋ ತಿನ್ಕ ಏನಾಗಕ್ಕಿಲ್ಲ. ಓಹೋ, ಜೋರಾಗಿ ನಡೀತೈತೆ ಮನೆಯಾಗೆ ಶಿವರಾತ್ರಿ ಉಪವಾಸ. ಜೇಕ ಬಾ, ಇದೇನಿದು? ಓಹೋ, ತೊಮಟನು ಮಾಡ್ಕೊಬಿಟ್ಟು ಬಂದ್ಬಿಟ್ಟಿದ್ಯಾ ಆಗ್ಲೇ ನೀನಿಯಾ? ಓ ನಮ್ಮಿ, ನಾನಂತೂ ಬೆರ್ಬಿರ್ನ ಎಲ್ಲಾನು ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದು. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ನನ್ನ ಗಂಡ ಕರ್ಕೊಂಡೋಗ್ತೀನಿ ವಾಲ್ಡು ಅಂದ. ಈಗ ನೋಡಿದ್ರೆ ಜನ ಜಾಸ್ತಿನಂತೆ ಮಾದೇಶ್ವರನ ಬೆಟ್ಟದಾಗೆ, ಆಯ್ತದ ನಮ್ಮ ಕೈಲಿ ಹೋಗೋಕ್ಕೆ ಅಂತ ಹೇಳ್ತಿದ್ರು. ನಾನು 3 ಗಂಟೆಗೆ ಎದ್ದೊಳಿನಿ, ಏನು ಮಾಡಲಿ, ಎಲ್ಲ ಒರೆಸಿ ಗುಡಿಸಿ ಸಾರಿಸಿ ಮಾಡಿ ಬೇಜಾನ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನೂ ಟೇಮ್ ಇತ್ತಾ. ಈಗ ನೋಡು ತೊಮಟನೂ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟೆ. ನಿಮ್ಮಂತಕ್ಕೆ ಹೋಗಿದ್ದಕ್ಕೆ ನಿಮ್ಮ ಅತ್ತೆ ಹೇಳಿದ್ಲು, ಜಯಮ್ಮನ ಜೊತೆ ಎಲ್ಗೋ ಹೋದ್ಲು ಅಂತ. ನೀನು ಎಲ್ಲಿ ಹೋಗಿರ್ತೀಯ? ಪಾರಿ ಮಂತಾಗಂತೂ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ನೆಟ್ಟೋಗಿ ಬಂದೆ. ಪಾರಿಗೊಂದು 3-4 ಉಂಡೆ ಕೊಟ್ಬಿಟ್ಟು ಈಗ ಬಂದಿದ್ದೀನಿ. ತಗೊಳ್ರಿ, ಎಲ್ಲರೂ ತಿನ್ಕೊಳ್ರಿ ಉಂಡೆಯ. ಅಯ್ಯೋ ಜಯಕ್ಕ, ಒಳ್ಳೆ ಟೈಮಿಗೆ ತಂದ್ಕೊಟ್ಟೆ. ಲೇ ಸರಜಿ, ಇದನ್ನು ತಿಂದ್ರೂ ಉಪವಾಸ ಮಾಡ್ದಂಗೆ ತಾನೇ? ಹೂ ಕಣ್ಲೆ, ತೊಮಟ ತಿಂದ್ರೂ ಉಪವಾಸ ಮಾಡ್ದಂಗೆ ನೀನಿಯ. ಜಯಕ್ಕ, ಒಳ್ಳೆ ಟೈಮಿಗೆ ಬಂದಿಯಾ. ಬಾ ಕುಂತ್ಕ ಬಾ. ನೀನೇ ಬಿಡು ಜಯಕ್ಕ, ಮೇಲು ಬಿಡು. ನಾಳೆ ನಾಡಿದ್ರಾಗ ಬೇಕಾದ್ರೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಅತ್ತಾಗ ಹಂಗೆ ಬಂದ್ಬಿಡೋಣ ಮಾದೇಶ್ವರನ ಬೆಟ್ಟಕ್ಕೆ. ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಇಲ್ಲ ಬಿಡು, ಪರವಾಗಿಲ್ಲ. ನನ್ನ ಗಂಡನಿಗೂ ಕ್ಯಾಮೆ ಇರೋದಕ್ಕೆ ತಾನೇ ನನ್ನ ಗಂಡನ ಮೇಲೆ ಬೇಡ ಅಂತ ಸುಮ್ಕಾಗಿದ್ದು. ಹೋಗ್ಲಿ ಬಿಡು, ಏನು ಬೇಡ. ಹೆಂಗನೂ ನಾ ಯಾವಾಗನ ಮುಂದಿನ ವಾರದಾಗ ಯಾವಾಗನ ನಾವೇ ಹೋಗ್ಬಿಟ್ಟು ಬರೋಣ. ಏನು ಜಯಮ್ಮ, ಉಪವಾಸ ಇಲ್ವೇನು ಇವತ್ತು? ಉಪವಾಸನಕ್ಕ, ಬೆಳಗ್ಗೆಯಿಂದ ಫುಲ್ ಉಪವಾಸನೇನಿಯ, ಏನು ತಿಂದಿಲ್ಲ. ನಾನು ಅಷ್ಟೇ, ಒಂದು ಲೋಟ ಕಾಪಿ ಮಾಡ್ಕೊಂಡು ಕುಡ್ದಿದ್ದೆ ಅಷ್ಟೇ ನೀನಿಯ. ನಾನು ಉಪವಾಸನೇ ಇವನಿ. ವಯಸ್ಸಾಯ್ತಾ ನಿಜವಾಗ್ಲೂ ತಿರುಗಿಸಿ ಆನೆ ಉಪವಾಸ ಮಾಡೋಕ್ಕಾಗಕ್ಕಿಲ್ಲ ನೋಡ್ಬೋದಿ. ಕಣಕ್ಕ, ನಮ್ಮ ಮನೆಗೂ ನಮ್ಮ ಅತ್ತೆ ಇರೋಕ್ಕಾಗಕ್ಕಿಲ್ಲ ಅಂತು. ಅದಕ್ಕೆ ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ಮಾಡಿಕೊಟ್ಬಿಟ್ಟು ಈಗ ನೋಡು ಹಿಂಗೆ ನೆಟ್ಟು ಬಂದೆ. ದೇವಸ್ಥಾನದಾಗ ಮಹಾಮಂಗಳಾರ್ತಿನಂತೆ, ಬಾ ಹಂಗೆ ನೀವು ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಬಂದ್ಬಿಡನಿ. ಇನ್ನು ಯಾಕೆ ರಾತ್ರಿಗೆ ವಿಭೂತಿ ಹಚ್ಚಕ್ಕೆ ಬರ್ತಾರಲ್ಲ ಅವರು, ವಿಭೂತಿ ಒಂದು ಹಚ್ಚಿಸ್ಕೊಬಿಡ್ಬೇಕು ನೋಡು. ನಾನು ವಿಭೂತಿ ಹಚ್ಚಿದ್ಮೇಲೆ ಒಂಚೂರು ರಸಾಯನನೋ ಬಾಳೆಹಣ್ಣು ತಿಂತೀನಿ. ಅಲ್ಲಿ ಗಂಟ ನಾನು ಏನು ತಿನ್ನಕ್ಕಿಲ್ಲ. ನಾನು ಅಷ್ಟೇ ಕಣಕ್ಕ, ನಾನು ಏನು ತಿನ್ನಕ್ಕಿಲ್ಲ. ಪದಿ, ಇದು ಉಪವಾಸನೆ ಪದಿ. ನಿನ್ನ ಉಪವಾಸನೆ ಬೇರೆ, ನಮ್ಮ ಉಪವಾಸನೆ ಬೇರೆ. ನಿಂತರ ಉಪವಾಸ ನಾವು ಮಾಡೋಕ್ಕಾಗಕ್ಕಿಲ್ಲ. ಸರಿ, ರಾತ್ರೆಲ್ಲ ಜಾಗರಣೆ ಮಾಡಬೇಕು. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಜಾಗರಣೆ ಮಾಡೋದ ಇಲ್ಲ. ಈಗ ಯಾರ ಮಂತಕನ ಒಬ್ಬರು ಮನೆ ತೆಗೆ ಎಲ್ಲ ಎದ್ದಿದ್ದು ಜಾಗರಣೆ ಮಾಡಬೇಕು. ಇಲ್ಲಿಗೆ ಬರ್ರಿ ಮಾಡನಿ. ನನ್ನ ಗಂಡನು ಇರಕ್ಕಿಲ್ಲ, ನಾನು ಜಾಗರಣೆ ಮಾಡಕ್ ಹೋಯ್ತೀನಿ ಅಂತ ಹೇಳ್ತಿದ್ದ. ನೋಡೋಣ ಇರು. ಏನ್ರಪ್ಪ, ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಯಾರು ಹಬ್ಬನ ಆಚರಿಸ್ತಾ ಇದ್ದೀರಾ, ಯಾರೆಲ್ಲ ಉಪವಾಸ ಇದ್ದೀರಾ, ಯಾರೆಲ್ಲ ಜಾಗರಣೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮದು ಜಾಗರಣೆ ವಿಡಿಯೋ ನಾಳೆ ಬರ್ತದೆ, ಹಾಕ್ತೀವಿ ನಾಳೆ. ನಾವು ಹೆಂಗೆ ಜಾಗರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಯಾರೆಲ್ಲ ಜಾಗರಣೆ ಮಾಡ್ತೀರಾ, ಯಾರ ಮನೆಗೆ ತೊಮಟ ಮಾಡಿದ್ದೀರಾ, ಎಲ್ಲರೂ ಕಮೆಂಟ್ ಮಾಡಿ ತಿಳಿಸ್ರಪ್ಪ.